ಗುಂಡ, ಯಾಕೋ ಇಷ್ಟು ಲೇಟಾಗಿ ಬರ್ತಾ ಇದೀಯಾ? ಸಿಟಿಗೆ ಹೋಗಿದ್ದಕ್ಕ. ಯಾಕೆ? ಇನ್ಯಾಕೆ ನಿಮ್ಮ ಯಜಮಾನ್ರ ಕಡೆ ತಡೆಯಕ್ಕಾಗದೆ ಕೆಲಸ ಹುಡ್ಕೊಂಡು ಹೋಗಿದೆ. ಕೆಲ್ಸ ಸಿಕ್ತಾ? ಸಿಕ್ತು. ಅದ ಸಿಗ್ಲಿಲ್ಲ, ಬರೋ ವರ್ಷ ಬರ ಕೇಳಿ. ಸರಿ ಬಾ, ಊಟ ಮಾಡು. ನಾ ಊಟ ಆಯ್ತು. ನೀನ್ ಯಾಕೆ ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡ್ಕೊಂಡು ನಿಂತಿದ್ಯಾ? ಅಲ್ಲಿ ಬಾವ ಎಷ್ಟು ಕಷ್ಟ ಪಡ್ತಾ ಇರ್ತಾನೆ. ಹೋಗ್ ಹೋಗು ಗುಂಡ, ಟೈಮ್ ವೇಸ್ಟ್ ಮಾಡ್ಬೇಡ. ಆಯ್ತು ಹೋಗು ಬಿಡು. ಹೋಗು. ಬಾವ ಫಸ್ಟ್ ಲವ್ ಅಲ್ಲೇ ತೆಂಗಿನ ತೋಪಿಗೆ ಮುಗ್ಗಿ ನನ್ನ ಮೂಡ್ನ ಡಿಸ್ಟರ್ಬ್ ಮಾಡಿ ಕೆಡಿಸ್ಬಿಡ್ತೀಯ. ಅದಕ್ಕೆ ನೈಟ್ ಎಫೆಕ್ಟ್ ಬಂದಿದ್ದೀನಿ. ವಯಾಗ್ರ ಪನ್ನೀರ್ ಇದನ್ನ ನಿನ್ನ ಮಗಳಿಗೆ ಹಾಕ್ತೀನಿ. ಅವಳು ಮೂಡ್ ಬರ್ತಾಳೆ. ಜೋರ್ ವಯಾಗ್ರ ಪನ್ನೀರ್. ಸುಂದರಿ ಮಾಡ್ತೀನಿ ಇವತ್ತಿಗೆ ತಿಂದರಿ. ಮೂರಿಗೆ ಬಂದ್ಬಿಟ್ಲು. ಟೈಮ್ ವೇಸ್ಟ್ ಮಾಡಬಾರ್ದು. ಅಯ್ಯೋ ಅಯ್ಯೋ ನೀವ್ಯಾರು? ಅಯ್ಯೋ ಲೇ, ನನ್ನ ತಮ್ಮನ ಮಗಳು ನನ್ನ ನೋಡಕ್ಕೆ ನನ್ನ ಮನೆ ಬಂದಿದ್ರೆ ಅವಳ ರೂಮಿಗೆ ಬಂದು ಏನೋ ಮಾಡಿದೆ, ಕೆಡಿಸ್ಬಿಟ್ಟೇನೋ. ಇಲ್ಲ ಬಾವ, ಅದು ಸುಂದ್ರಿ ಅನ್ಕೊಂಡು ಇವ್ರನ್ನ ಅಯ್ಯೋ ಮದುವೆ ಮುಂಚೆ ನನ್ನ ಮಗಳು ಕೆಡಿಸ್ಬೇಕಂತ ಮಾಡಿದ್ಯೇನೋ. ಕೇಳ್ದೇನೆ ನಿನ್ ತಮ್ಮನ ಮಾತಾ? ಏನೋ ಗುಂಡ ಇದೆಲ್ಲ? ಅಕ್ಕ, ಅದು ಸುಂದ್ರಿ ಅನ್ಕೊಂಡು ಇವ್ರನ್ನ ಸುಂದ್ರಿ ನೀನು ತಪ್ಪ. ಮೊದ್ಲು ಇವನ ಮನೆಯಿಂದ ಹೊರಟು ಹೋಗ್ತೀನಿ. ಒಳ್ಳೆಯವ್ರ ಕಾಲ ಇಲ್ಲ, ಹೋಗ್ತೀನಿ. ಅಯ್ಯೋ ಅಲ್ಲ ಇವ್ರೆ ಅದೇನಾಯ್ತು ಅಂದ್ರೆ ಹೋಗೋ ನೋಡಿ ನನ್ನ ಮಗನೇ. ಅಳುಬೇಡಮ್ಮ, ಅಳುಬೇಡ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಗುಂಡ, ನಿನಗೆ ನೀರಿನ ಗಂಡ ಇದೆ. ಶಾಂತಿ ಮಾಡಿಸ್ಲಿಲ್ಲ ಅಂದ್ರೆ ನೀರಿನಿಂದ ತುಂಬಾ ತೊಂದರೆ ಅನುಭವಿಸ್ತ್ಯಾ. ಸಾವು ಕೂಡ ಬರ್ಬೋದು. ಅಯ್ಯೋ ಪಾಪಿ, ನೀರಲ್ಲಿ ಗಂಡ ಇದೆ ಅಂತ ಹೇಳಿದ್ದೆ. ಅದಕ್ಕೆ ನಾನು ನದಿ, ಕೆರೆ, ಬಾವಿ ಎಲ್ಲಿಗೂ ಹೋಗದೆ ಇದ್ದಲ್ಲೋ. ಲೇ, ಈ ವಯಾಗರ ಪನ್ನೀರಲ್ಲೂ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ ಪಾಪೆ.